ಇವತ್ತು ಹಾಲು ತರಕ್ಕೆ ಬಂದಿಲ್ಲಲ್ಲ? ಹಾಲು ತರಕ್ ನಮ್ಮ ಅಕ್ಕ ಬಂದಿದ್ಲು. ಬೆಳಗಾವಿಂದ ಯಾವ ಬಂದ? ನಿನ್ನೆ. ಹೌದಾ? ನೈಟ್ ಡ್ರೆಸ್ ಒಳಗೆ ಭಾರಿ ಚಂದ ಕಾಣಕುಂತಿದ್ಲ. ಏ ಹಲ್ಕಟ್, ಆಕಿಗೆ ಏನಾರ ನಮ್ಮಿಬ್ಬರು ವಿಷಯ ಗೊತ್ತಾದ್ರೆ ಅಪ್ಪ ಮುಂದೆ ನೇರ ದಿಟ್ಟ ನಿರಂತರ ಅಂತ ಸುದ್ದಿ ಮುಟ್ಟಿಸ್ಬಿಡ್ತಾಳೆ. ಕೃಷ್ಣ ಟಾಕೀಸ್ ಕಡೆ ಬಾಬಾ ಇವತ್ತು ಮೀಟ್ ಆಗೋಣ. ಓಕೆ ಓಕೆ, ಅಕ್ಕ ಬಂದು ಒಳ್ಳೆ ಕಾಲ್ ಮಾಡ್ಬೇಡ. ಹಲೋ ಹಲೋ. ಥೋ, ಇದೊಂದು ಪ್ರಾಬ್ಲಮ್ ಪಾ ಇವ್ರದ್ದು. ಬಂದ ನಿಂತ ಬರೋಬ್ಬರಿ ಒಂದು ತಾಸು ಆತು. ಬರೀ ನಿನ್ನ ಲೋಕದಾಗ ಇರ್ತಿಲ್ಲ. ನಿನಗೆ ಹೆಂಗೆ ಗೊತ್ತಾಕೈತಿ ನಮ್ಮ ಕಷ್ಟ? ಅದಕ್ಕೆ ನಾ ಈ ಲವ್ ಹೋಗಿ ಎಲ್ಲ ತಲೆ ಕೆಡಿಸೋಂಗಿಲ್ಲ. ಲೇ, ಒಂದು ಹುಡುಗಿನೂ ಬಿದ್ದಿಲ್ಲ ಅನ್ನ. ನಾ ಮನಸ್ಸು ಮಾಡಿಲ್ಲ ಲೇ. ನಿನ್ನಂಥ ದೋಸ್ತರು ಗೋಳು ಕೇಳಿ 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 ಈ ಲವ್ವಿನ ಮ್ಯಾಗ ವಾಕರಿಗೆ ಬಂದಂಗೆ ಆಗುತ್ತೆ ನನಗೆ. ಹುಡುಗಿನ ಬಿಡಿಸ್ಕೊಳ್ಳೋ ತಾಕತ್ತು ಯೋಗ್ಯತೆ ಇರ್ಲಾರ್ದಾರ ಹಿಂಗೆ ಮಾತಾಡೋದು. ಹುಲಿ ಸಿಂಹಕ್ಕೆ ಮಾಂಸ ಹಾಕಿ ಸರ್ಕಸ ಮಾಡಿಸ್ತಾರೆ. ಇನ್ನು ಈ ಹುಡುಗಿಯರು ಯಾವ ಲೆಕ್ಕಲಿ? ಏ ಬಿಡಲೇ, ಎಷ್ಟು ನೋಡಿಲ್ಲ ನೀ ಏನು ಸರ್ಕಸ್ ಮಾಡ್ಸವನ? ಹುಡುಗಿಯರು ಅಷ್ಟು ಈಸಿಯಾಗಿ ಬೀಳೋ ಹಂಗಿದ್ದಿದ್ರೆ ಈ ಲವ್ ಅನ್ನೋ ಪದಕ್ಕೆ ಅರ್ಥನ ಇರ್ತಿರ್ಲಿಲ್ಲ. ಬೇರೆದವ್ರಿಗೆ ಹೆಂಗೋ ಏನೋ, ನಾ ಮಾತ್ರ ಹುಡುಗಿನ ಬಂದು ನನಗೆ ಐ ಲವ್ ಯು ಅಂತ ಹೇಳೋಂಗೆ ಮಾಡ್ತೀನಿ. ಅಷ್ಟು ಮಾತ್ರ ಕೆಪಾಸಿಟಿ ಐತೆ ನನಗೆ. ಹಂಗಾದ್ರೆ ನೀವು ಒಂದು ಚಾಲೆಂಜ್ ಹೋಗಲೇ. ಈ IAS KAS STA FTA ಎಕ್ಸಾಮ್ನ ಹೆಂಗಾರ ಬರೋದು ಪಾಸ್ ಆಗ್ಬೋದು. ಆದ್ರೆ ಈ ಹುಡುಗಿಯರು ಇರ್ತಾರಲ್ಲ ಪರೀಕ್ಷೆ, ಅದ್ರಾಗ ಪಾಸ್ ಆಗೋದು ಭಾಳ ವಜ್ಜೆ ಐತೆ. IAS KAS ಗೊತ್ತಿಲ್ಲ ದೋಸ್ತ ನನಗೆ. ಆದರೆ ಈ ಹುಡುಗಿಯರು ಪರೀಕ್ಷೆದಾಗ ಮಾತ್ರ ಪಕ್ಕಾ ಪಾಸ್ ಹಾಕೀನಿ. ಯಾಕಲೇ? ನಾ ಆರಾಮಾಗಿರೋದು ನಿನ್ನ ಕಣ್ಣಲ್ಲಿ ನೋಡೋಕ್ಕಾಗೋಲ್ದನ? 5,000 ರೂಪಾಯಿ ಕೊಡ್ತಾನೆ, ಬರೀ ನಿನ್ನ ಹುಡುಗಿ ಹ್ಞೂ ಅನ್ಲಿ ಸಾಕು. ನನಗೆ ಯಾವ ಹುಡುಗಿನೂ ಲವ್ ಮಾಡ್ಬೇಕು ಕನಸೇ ಇರಲ್ಲ. ಈಗ ಮಾಡಲ್ಲ, ಯಾವ ಹುಡುಗಿನೂ ಗೊತ್ತಾಯಿಲ್ಲಲ್ಲ. ಸ್ಯಾಂಡಿ ಅದಕ್ಕೂ ಆಪ್ಷನ್ ಕೊಡ್ತಾನಲ್ಲ. ಅಂದ್ರೆ ನಾನು ನಿಂಗೆ ಒಂದು ಹುಡುಗಿ ನಂಬರ್ ಕೊಡ್ತಾನೆ. 1 ತಿಂಗಳದಾಗ ಆಕಿನ ಬಂದು ನಿನಗೆ ಐ ಲವ್ ಯು ಅಂತ ಹೇಳ್ಬೇಕು. ಬೇಡ ಬಿಡಲೇ. ಹಂಗಾದ್ರೆ ಅಪ್ಕೋ ನೀಗಂಗಿಲ್ಲ ಅಂತ. ಫೋನ್ಪೇ ಮಾಡು. ತಗೋ. ಹಾಂ, 5,000 ರೂಪಾಯಿ ಫೋನ್ಪೇ ಮಾಡಿ ನೋಡು. ಅಕಸ್ಮಾತ್ ಆಗ್ಲಿಕ್ಕಂದ್ರೆ 10,000 ರೂಪಾಯಿ ನೀನ ಕೊಟ್ಟು ಪಾರ್ಟಿ ಕೊಡಿಸ್ಬೇಕಾ? ನಂಬರ್? ಹಾಂ, ವಾಟ್ಸಪ್ ಮಾಡಿ ನೋಡು. ಯಾರಿಗೆ? ನನಗೆ ಮೊದಲೇ ಗೊತ್ತಲ್ಲ. ಮತ್ತೆ ಅಕ್ಕಿಗೆ ನೀ ಯಾರು ಅಂತ ದೇವ್ರನೇ ಗೊತ್ತಿಲ್ಲ, ಆದ್ರೆ ಅಕ್ಕಿಗೆ ಮಾತ್ರ ನನ್ನ ಹೆಸರು ಹೇಳ್ಬಾರ್ದ? ಯಾರು ಹೇಳು? ಇಲ್ಲಿಕಂದ್ರೆ ಈ ಡೀಲ್ ಕ್ಯಾನ್ಸಲ್. ನಮ್ಮ ಹುಡುಗಿ ಅಕ್ಕ ಒಳ್ಳೆ ಘಾಟ್ ಅದಳ. ಮೊನ್ನೆ ಒಬ್ಬ ಬಂದು ಅಕಸ್ಮಾತ್ ಡಿಕ್ಕಿ ಹೊಡೆದಕ್ಕ ಅವ್ನ ಬಗಲನ್ ಪಕ್ಕಿನ ಮುರಿದಾಳ ಅನ್ಸಕತ್ತೇನೆ. ಈ ಟ್ರಾನ್ಸ್ಫರ್ ಲೈಟಿಗೆ ಕಂಬದ್ ನಡಿ ಬಿಟ್ಟಿರ್ತಾರಲ್ಲ, ಏನ್ಲಿ ಅದ? ಟ್ರಾನ್ಸ್ಫಾರ್ಮರ್. ಹಾಂ, ಅದ್ರ ಮೇಲೆ ಡೇಂಜರ್ ಅಂತ ಬರ್ದಿರ್ತಾರ ನೋಡು, ಅದು ಇದ್ದಂಗ. ಏನಕ್ಕೆ ಹೆಸರು? ದಿವ್ಯಾ. 1 ತಿಂಗಳು ಭಾಳ ಆಗುತ್ತೆ. ಇದು ಬರೀ ಚಾಲೆಂಜ್ ಅಷ್ಟೇ. ಕರೆ ಲವ್ಗೆ ಮಾಡಂಗಿಲ್ಲ. ಆತ ಬಿಡಲಿ. ಅಣ್ಣಾರ 1 ಲೀಟರ್ ಹಾಲು ಮತ್ತು ಮೊಸರು ಕೊಡು. ಒಳ್ಳೆ ಕೆಲಸ ಮಾಡೋಕ್ಕಿಂತ ಮೊದಲು ಬಾಯಿ ಸಿಹಿ ಮಾಡ್ಕೋಬೇಕಂತ. ಒಂದು ಚಾಕ್ಲೇಟ್ ಕೊಲ್ಲೆ ತಮ್ಮ. ಬರ್ರಿ ಮಲ ಮೇಡಮರ್ ತಗೋರ್ರಿ. ಓನ್ಯಾನ ಹುಡುಗರು ಭಾಳ ತಲೆ ಕೆಡ್ಸಿರಂತ ನಾನು ಹಿಂದೆ ರಗರ್ ಹುಡುಗಿಯರು ಬಿದ್ರ ನಾ ಕ್ಯಾರೇ ಅನ್ಲಿಲ್ಲ. ಆದ್ರೆ ನೀವು ನನಗೆ ಭಾಳ ಮನ್ಸಿಗೆ ಬಂದ್ರಿ. ಬುಕ್ ಮಾಲೇನ ರೂಮ? ತಪ್ಪು ಮಾಡಿಂದನು ಸಿಹಿ ತಿನ್ನಂತೇಳಿ ನಮ್ಮ ಅಪ್ಪ ಹೇಳಾನ. ರೀಚಾರ್ಜ್ ಆತಿಲ್ಲ? ಒಳ್ಳೆ ಮಳೆ ಫೋನ್ ಮಾಡಿ ತಲಿತೀನಿ ಬಿಡ ಮಗನ. ಅವ್ವ ಇರ್ತಾವ ಮನ್ಯಾಗ. ನಮ್ಮ ಅವ್ವನ ತಿರ್ಗ್ಯಾನ್ ಡಬ್ಬೆ ಅಂದ್ರೆ ರೊಕ್ಕ ಶುರು ಮಾಡಿ ರೀಚಾರ್ಜ್ ಮಾಡ್ಸೀನಿ. ಹಾಂ, ವರ್ಷ ಕೇಳಿಲಿ. ಹುಡುಗಿಯರ ಮನಸ್ಸು ಭಾಳ ಸೂಕ್ಷ್ಮಿ. ನೀವು ಒಳ್ಳೆ ಮಳೆ ಫೋನ್ ಮಾಡಿ ತೊಂದರೆ ಕೊಡಕ್ಕೆ ಹೋಗ್ಬೇಡ. ನಮ್ಮವ್ವ ಅಂತಿದ್ದಳು ಈ ಹಲ್ಕಟ್ಟಿಗೆ ಹೆಂಗೆ ಬಿದ್ದಲಕ್ಕೆ ಅಂತೇಳಿ. ಮಾತಿಗೂ ಅನುಮಾನ ಪಡ್ತೀನಿ ಮಗನ. ಇಡ ಫೋನ್. ನನಗೆ ಗೊತ್ತಾತ್ ಮಗನ ಯಾಕೆ ಫೋನ್ ಹಚ್ಚಿದೆ ಅಂತೇಳಿ. ಲೇ, ನಿಮ್ಮ ಹುಡುಗಿಗೆ ನಾ 70 ರೀಚಾರ್ಜ್ ಮಾಡಿಸೋದಿಲ್ಲ.
ನಾನೇನು ಅಂಬಾನಿ ತುಂಡು ಅನ್ಕೊಂಡಿವ ಸಾಲ ವಿಮೆ ಫಂಡ್ ಅನ್ಕೊಂಡಿವ ನನಗಂತೂ ಆಗೋಲ್ಲ ದೋಸ್ತ ಮಿಕ್ಕೈತೆ ನನಗೆ ಇಟ್ಟು ಬಿಡು ಫೋನ್ ಇಡ ರೀಚಾರ್ಜ್ ಮಾಡ್ಸಿ ನೋಡು ನಾನಂತೂ ಲವ್ ಮಾಡಿಲ್ಲ ಹಂಗೆ ಅಂದ್ರೂ ಗೊತ್ತಿಲ್ಲ ಜಾಸ್ತಿ ಆಗಿ ಕಾಟ ಕೊಡ್ಬೇಡಲೇ ಅವ್ರಿಗೆ ಸ್ವಲ್ಪ ಮನ್ಯಾಗ ಅಂಜಿಕೆ ಇರ್ತದೆ ನಿನಗತ್ತೆ ಯಾವಾಗ ಬೇಕಾವಾಗ ಮಾತಾಡೋಕೆ ಪರ್ಮಿಷನ್ ಇರಂಗಿಲ್ಲ ಅವ್ರಿಗೆ ಭಾಳ ಹಚ್ಬೇಡ ಬಾಯ್ ಲೇ ಪ್ರಿಯಾ ನಿನಗೊಂದು ಸೀನ್ ಹೇಳ್ತೀನಿ ಕೇಳ ಯಾರೋ ಏನೋ ಬಕ್ರ ಅವ್ನ ಫ್ರೆಂಡಿಗೆ ರೀಚಾರ್ಜ್ ಮಾಡಕ್ಕೆ ಹೋಗಿ ನನಗೆ ರೀಚಾರ್ಜ್ ಮಾಡಾನ ಈಗ ಹೆಂಗೆ ಮಜಾ ತೊಗೊಂತೀನಿ ನೋಡ ಅವ್ನ ಮುಂದೆ ಈ ಪಾಪ ಬಿಟ್ಬಿಡ ಹೋಗ್ಲಿ ಫೋನ್ ಮಾಡಿ ಹೇಳ್ಬಿಡು ಏ ಫೋನ್ ಮಾಡಿದ್ರೆ ಮಾತಾಡಕ್ಕೆ ಅವಕಾಶನ ಕೊಡುವಲ್ಲವ ಈಗ ನೋಡಿ ಹೆಂಗೆ ಮಜಾ ತೊಗೊಂತೀನಿ ಅವ್ನು ನಿನ್ನಿಷ್ಟವ ಹೇಳೋ ಅಷ್ಟು ಹೇಳ್ತೀನಿ ಆತ್ ತಗೋ ಮನೆಗೆ ಬನ್ನಿ ನಾನು ಆಮೇಲೆ ಹಚ್ತೀನಿ ಬಾಯ್ ಓಕೆ ಬಾಯ್ ಹೇಳ ಇನ್ಸ್ಟಾದಾಗ 100 ಫಾಲೋ 200 ಅನ್ಫಾಲೋ ಇಲ್ಲೇ ನಾ ಬ್ಯುಸಿ ಇದ್ದೀನಿ ಸುಮ್ಮನೆ ಮಾತಾಡಿ ಇರಿಟೇಟ್ ಮಾಡ್ಬೇಡ ಇಡು ಫೋನ್ ಏ ಹೋಗೆ ಹಲೋ ಪರ್ಷ ಫೋನ್ ಸ್ವಿಚ್ ಆಫ್ ಇತ್ತಾಳ ಈಗ ಚಲೋ ಮಾಡೀನಿ ಕೀಪ್ಯಾಡ್ ಫೋನ್ ಐತೆ ಓಕೆ ಬಾಯ್ ನಿನಗೆ ಹೇಳೋದು ಮರ್ತೆ ಯಾರಿಗೂ ಹೇಳ್ಬೇಡ ನಾ ಫೋನ್ ಮಾಡಿದ್ದೆ ಅದ್ರಾಗ ಉಮೇಶ್ ಹೇಳ್ಬೇಡ ಎಲ್ಲೋ ರೊಕ್ಕ ಹಾಸ್ಕೊಂಡು ಬಂದಿನ ಅಂತ ಹೇಳೀನಿ ಅವ್ರು ಅವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಯಾನ ನಾವು ನನಗೆ ಹೇಳಿಲ್ಲ ರೊಕ್ಕ ಕರ್ಕತ್ ಬಿದ್ದಾವು ಅಂತ ನಮ್ಮ ವೈರಿ ರಾಮ್ಯಾಗ ಕೇಳ್ಯಾನ ಅವೇನು ಕೊಡ್ತಾನಲೇ ನಮ್ಮ ಹತ್ರ ಕೇಳಕ್ಕೆ ಸ್ವಾಭಿಮಾನ ಅಡ್ಡ ಬರ್ತಿ ಮಗ ಫೋನ್ ಮಾಡಿ ರೊಕ್ಕ ಕೊಟ್ಟೀನಿ ನೀ ಅಂತೂ ಅವ್ನ ಮುಂದೆ ತುಟಿ ಬಿಟ್ಟಕನ್ಬೇಡ ತಿಳಿತಿಲ್ಲ ಹುಡುಗಿಯರ್ ಧ್ವನಿ ಬಂದಂಗೆ ಬರಾಕತ್ತಲ್ಲ ಅಲ್ಲಿ ಅದು ಸ್ವಲ್ಪ ಹುಷಾರ್ ತಪ್ಪಿತ್ತಳ ರೆಸ್ಟ್ ಮಾಡ ಕಡ ತಿರುಗೋದು ಬಿಡು ಹುಡುಗಿಯಿಂದ ಇಡು ಫೋನ್ ಹೇಳ ಪರ್ಷ ಹಲೋ ಹಲೋ ಯಾರ್ರಿ ಹಲೋ ಯಾರು ಮಾತಾಡಿದ್ರಿ ಪರ್ಷ ಹೌದಲ್ರಿ ಅಲ್ಲ ಹುಚ್ಚ ಪುರ್ಸತ್ಗನೇ ಇಲ್ಲ ಹಲೋ ಸಾರಿ ರೀ ರಾಂಗ್ ನಂಬರ್ ರೀ ಒಂದು ನಂಬರ್ ತಪ್ಪು ಹೊಡೆದೇನ್ರಿ ಬಾಯ್ರ ಎಷ್ಟರ ಹುಚ್ಚದ ನೀವ ಮಾತಾಡಕ ಬಿಡುದಿಲ್ಲಲ್ಲ ತಾನೇ ವಟ ಅಂತ ಮಾತಾಡ್ತಾನೆ ಹಲೋ ಫೋನ್ ಕಟ್ ಮಾಡೋಕ್ಕಿಂತ ಮೊದಲ ನನ್ನ ಮಾತು ಕೇಳ್ರಿ ಹೇಳ್ರಿ ಅಕ್ಕ ಅಕ್ಕವ್ರಲ್ಲ ನನ್ನ ಹೆಸರು ದಿವ್ಯಾ ಹೇಳ್ರಿ ದಿವ್ಯಾ ಅಕ್ಕವ್ರು ಬರೀ ದಿವ್ಯಾ ಅನ್ರಿ ಸಾಕು ದಿವ್ಯಾ ನಿಮ್ದು ಬಾಗಲಕೋಟ ಹೌದ್ರಿ ನಾ ಸ್ವಲ್ಪ ಬಿಜಿ ಇದ್ದೀನಿ ರೀ ತಪ್ಪದ್ರಿ ಇನ್ನೊಮ್ಮೆ ಫೋನ್ ಮಾಡಂಗಿಲ್ಲ ರೀ ಪರವಾಗಿಲ್ಲ ಮಾಡ್ಬೋದು ಹೌದ್ರಿ ಇವತ್ತು ಸಂಜೆಗೆ ಅಗ್ರಿಕಲ್ಚರ್ ಗಾರ್ಡನ್ದಾಗ ಸಿಗ್ತೀರಿ ಯಾಕ್ರಿ ಆ್ಯಸ್ ಅ ಫ್ರೆಂಡ್ ನಮ್ಮ ಹುಡುಗಿಯರ ಜೊತೆ ಮಾತಾಡ ಅಭ್ಯಾಸ ಇಲ್ರಿ ಬೇಕಾದ್ರೆ ನಮ್ಮ ದೋಸ್ತ್ ಮಾತಾಡ್ತಾನೆ ನೋಡ್ರಿ ನಿಮ್ಮ ನಂಬರ್ ಕೊಡ್ಲೇನ್ರಿ ಇವತ್ತು ಸಂಜೆಗೆ ಗಾರ್ಡನಿಗೆ ಬರಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ ಕೊಡ್ತೀನಿ ಓಕೆ ಬಾಯ್ ನೋಡೋಣ ಹೆಂಗೆ ಬರೋದಿಲ್ಲ ಹಲೋ ರೀ ಎಲ್ಲಿದ್ರಿ ನಾ ಗಾರ್ಡನ್ಗೆ ಬಂದೇನು ರೀ ನಾನು ಬಂದೀನಿ ರೀ ಹೇಳ್ರಿ ಅಕ್ಕೋರ ಅಕ್ಕವ್ರ ಅಲ್ಲ ನನ್ನ ಹೆಸರು ದಿವ್ಯಾ ಹಾಂ ಹೇಳ್ರಿ ದಿವ್ಯಾ ಅಕ್ಕೋರ ಮತ್ತೆ ಅಕ್ಕವ್ರ ಬರೀ ದಿವ್ಯಾ ಅನ್ ಓ ಭವ್ಯ ಸಾರಿ ದಿವ್ಯಾ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಬರಿಲ್ಲ ನಾ ಅಷ್ಟು ಈಸಿಯಾಗಿ ಯಾರನ್ನೂ ನಂಬೋ ಹುಡುಗಿ ಅಲ್ಲ ನಿಮಗೆ ಬಕ್ರಾ ಮಾಡಿದ್ದಕ್ಕೆ ಸಾರಿ ಅವತ್ತೇ ಹೇಳಬೇಕಾಗಿತ್ತು ರಾಂಗ್ ನಂಬರ್ ಅಂತ ಹೇಳಿ ಬಟ್ ನೀವು ನಿಮ್ಮ ಮಾತು ನಿಮ್ಮ ಫ್ರೆಂಡ್ಸ್ ಮೇಲಿರೋ ಪ್ರೀತಿ ನನಗೆ ಭಾಳ ಇಷ್ಟ ಆಯ್ತು
ನೀವು ನಿಮ್ಮ ತಾಯಿ ಮೇಲೆ ಇಟ್ಟಿರೋ ಗೌರವ, ನಿಮ್ಮ ಫ್ರೆಂಡ್ ತಾಯಿ ಹಾಸ್ಪಿಟಲ್ದಾಗಿದ್ದಾಗ ನೀವು ನಿಮ್ಮ ಫೋನ್ ಮಾರಿ ಅವ್ರಿಗೆ ರೊಕ್ಕ ಕೊಟ್ಟಿದ್ದು, ಆ ನಿಮ್ಮ ಸಹಾಯ ಮಾಡೋ ಗುಣ ನನಗೆ ಭಾಳ ಅಂದ್ರೆ ಭಾಳ ಹಿಡಿಸಿತ್ತು. ನನಗೆ ನನ್ನ ಹುಡುಗ ಹೆಂಗೆ ಇರ್ಬೇಕಂತೇಳಿ ಅನ್ಸಿತ್ತಲ್ಲ, ನೀವು ಹಂಗೆ ಅದೀರಿ. ಒಟ್ನಾಗ ಹೇಳ್ಬೇಕಂದ್ರೆ ನಾ ನಿಮ್ಗೆ ಭಾಳ ಇಷ್ಟಪಡತ್ತೀನಿ. ಹೌದ್ರಿ, ಇಷ್ಟಪಡತ್ರಿ? ಐ ಲವ್ ಯು. ಚೇರ್ಸ್ ಹೊಡಿಲೇ. ಚೇರ್ಸ್. ಮಲ್ಲೆ ಏನು ಗಣಂದರ್ ಕೆಲಸ ಮಾಡನಂತೆ ಪಾರ್ಟಿ ಕೊಡ್ಸತ್ತಿಲ್ಲ ಶಾಂಡಿ. ಮಗನ ಮಗ ನೋಡ ಅಂದಿ ತಿಕ್ಕಾಗೈತಿ. ಸ್ಯಾಂಡಿ ಸೂಟ್ ಇಟ್ಟಂಗಾಗಿಲ್ಲ, ಹೋಗಿ ಎಲ್ಲಿ ಬರಾಗತ್ತಂತ ಗೊತ್ತಾಗಲ್ದು. ಲೇ ಅದು ಏನಾಗೈತೆ ನನಗೊಟ್ಟು ಹೇಳ್ರಿ. ನೀ ಇದ್ರ ಹಲ್ ಕಿಸಾಕತ್ತಿ, ನೀವು ಇದ್ರ ಹಲ್ ಮಸಾಕತ್ತಾನ. ಈ ದಿವ್ಯಾ ಇವಂಗೆ ಪ್ರಪೋಸ್ ಮಾಡ್ಯಾಳ. ಮಲ್ಯ ಪ್ರಪೋಸ್ ಮಾಡ್ಯಾಳ? ಹಾಂ, ಅದ ಚಾಲೆಂಜ್ನಾಗ ಸೋತೆ. ಅಂದ್ರ ಮಲ್ಯ ನಾಟಕ ಮಾಡಿದ್ನ? ಹಾಂ, ಅಕ್ಕಿ ಬಕ್ರ ಅಲ್ಲನ? ಇಲ್ಲ ನೋಡಿಲ್ಲ, ಒಂದು ತಿಂಗಳು ಟೈಮ್ ಕೊಟ್ಟ ಮಗ ಆಕಿನ ಕೆಡ್ಕೊಳಕ್ಕೆ. ಕೇಳೋ ಅಷ್ಟು ಸ್ಟ್ರಿಕ್ ಇದ್ದ ಹುಡುಗಿ ಒಮ್ಮೆಲೆ ಹೂ ಅಂದಲೇ. ಅವ್ನೋನ್ ಪ್ರೀತಿ ಮ್ಯಾಗಿದ್ದ ನಂಬಿಕೆನ ಹೋಗೈತೆ ನನಗೆ. ದೇ ಸ್ಯಾಂಡಿ, ಆಕಿ ನನ್ನ ಬಕ್ರ ಮಾಡಿನಂತೆ ಕೊಂದಾಳೆ ಏಕೆ? ಯಪ್ಪೋ ನಗು ತಡ್ಕೊಳಕ್ಕಾಗವಲ್ದು ನನಗೆ. ಐ ಲವ್ ಯು. ನನಗೆ ನೀ ಅಂದ್ರೆ ಭಾಳ ಇಷ್ಟ ಅಂತ. ಏನ್ ಬಿದ್ದಿದೆ ಇವ್ರ ಅಮ್ಮನ್ ತೋರ್ಸಾಕ್ ಮೊಬೈಲ್ ಮಾರಿ 5,000 ರೂಪಾಯಿ ಕೊಟ್ಟಿನಿ. ನಿಮ್ಮ ಹುಡುಗಿ ರೀಚಾರ್ಜ್ ಮಾಡ್ಸಿನಿ. ಇಂಥ 1-2 ಸೆಂಟಿಮೆಂಟ್ ಡೈಲಾಗ್ ಹೊಡೆದಿಲ್ಲ ಹುಡುಗಿ ಫ್ಲಾಟ. ನೀ ಬಿಡಪ್ಪ, ಕಲಾಕಾರ ನನ್ನ ಮಗ, ಅಷ್ಟ ಕ್ರಿಮಿನಲ್ ಅದಿ. ಸ್ಯಾಂಡಿ, ಏನ್ ನಾಟಕ ಮಾಡಿದ್ನೋ ಅಥವಾ ಆಕೆ ಬಕ್ರ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ. ಆಕೆ ಅಂದ್ರೆ ಭಾಳ ಇಷ್ಟ ಅಲ್ಲ ನನಗ. ಅದೇನೇನೋ ಗೊತ್ತಿಲ್ಲ, ಅಷ್ಟು ಯಾರನ್ನು ಹಚ್ಕೊಂಡು ಮಗಾನೂ ಅಲ್ಲ ನಾನು ನನ್ನ ಜೀವನದಾಗ. ನಿನಗೆ ಗೊತ್ತೈತಿ.
ಲವ್ ಈ ಹುಡುಗಿಯರಂದ್ರೆ ನನಗೆ ಆಗಿ ಬರ್ತಿದ್ದಿಲ್ಲ. ನಾನಾ ಬಕರ ಆಗ್ಬಿಟ್ಟಿನ್ಲೆ. ನಿಜವಾಗ್ಲೂ ಹೇಳ್ತೀನಿ, ಬದುಕಿದ್ರ ಆಕಿನ ಜೊತೆನ, ಸತ್ರು ಆಕಿನ ಜೊತೆನ. ತಿಳ್ಕೊಂಬಿಡ ಸ್ಯಾಂಡಿ, ದಿವ್ಯಾ ಯಾವತ್ತಿದ್ರು ನನ್ನ ಆಕಿ. ಐ ಲವ್ ಯು ದಿವ್ಯಾ. ನಾಳೆಗೆ ಹೋಗಿ ಆಕೆ ಮುಂದೆ ಎಲ್ಲಾನು ಹೇಳ್ತೇನೆ, ನಾ ಏನು ತಪ್ಪು ಮಾಡಿದ್ಲಿ ಏನಿಲ್ಲ ಅಂತೇಳಿ. ಬ್ಯಾಲೆ ಖಾಲಿ ಬೀಳ್ತು ಉದ್ದಕ್ಕೆ, ನನ್ನ ತಪ್ಪಾಗ್ಯದ್ವಾ ಅಂತೇಳಿ. ದಿವ್ಯಾ, ಐ ಲವ್ ಯು.